ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇತರರಲ್ಲಿನ ತಪ್ಪುಗಳ ಬಗ್ಗೆ ಯೋಚಿಸಬಾರದು. ಅವರು ಮಾಡುವುದು ಒಳ್ಳೆಯದೋ ಕೆಟ್ಟದ್ದೋ ಎಂಬುದನ್ನು ಚಿಂತಿಸಬಾರದು. ನಮ್ಮ ಲೋಪದೋಷಗಳನ್ನು ನಾವು ನೋಡಿಕೊಳ್ಳಬೇಕು. ನುಡಿದಂತೆ ನಡೆಯದವನ ಮಾತು ವಾಸನೆ ಇಲ್ಲದ ಬಣ್ಣದ ಹೂವಿನ ಹಾಗೆ ಪ್ರಯೋಜನವಿಲ್ಲದ್ದು. ನುಡಿದಂತೆ ನಡೆಯುವವನ ಮಾತು ವಾಸನೆ ಇರುವ ಬಣ್ಣದ ಹೂವಿನ ಹಾಗೆ ಪ್ರಯೋಜನವುಳ್ಳದ್ದು. ಸುಳ್ಳು ಹೇಳುವುದು, ಅಸಭ್ಯತೆಯಿಂದಿರುವುದು, ಕೆಟ್ಟ ಯೋಚನೆ ಮಾಡುವುದು, ದ್ವೇಷಿಸುವುದು ಇವೆಲ್ಲ ಕೊಲೆ ಮಾಡಿದಷ್ಟೇ ದೊಡ್ಡ ಪಾಪಗಳು. ಹಿಂಸೆ ಮನುಷ್ಯನ ಕೆಲಸವಲ್ಲ, ಅದು ರಾಕ್ಷಸಿ ಕೆಲಸ. ಹಿಂಸೆಯ ಯೋಚನೆ ಮಾಡುವುದೂ ಕೂಡ ರಾಕ್ಷಸಿತನವೆನಿಸುತ್ತದೆ. ವ್ಯರ್ಥವಾದ 100 ಮಾತುಗಳಿಗೆ ಬದಲಾಗಿ ಯಾವ ಒಂದು ಮಾತು ಕೇಳಿದರೆ ಶಾಂತಿ ಲಭಿಸುವುದೋ ಅದೇ ಶ್ರೇಷ್ಠವಾದ ಮಾತು. ಹೆಚ್ಚು ಮಾತನಾಡುವುದರಿಂದ ಯಾರೂ ಬುದ್ಧಿವಂತರಾಗುವುದಿಲ್ಲ. ಯಾರು ಶಾಂತಿಶೀಲರೋ, ಸ್ನೇಹಜೀವಿಗಳೋ, ನಿರ್ಭಯರೋ ಅವರೇ ಬುದ್ಧಿಶಾಲಿಗಳು. ಹಾಲು ಕರೆದ ಕೂಡಲೇ ಹೇಗೆ ಹುಳಿಯಾಗುವುದಿಲ್ಲವೋ ಹಾಗೆಯೇ ಒಂದು ಕೆಟ್ಟ ಕೆಲಸ ಮಾಡಿದ ಕೂಡಲೇ ಅದರ ಪರಿಣಾಮ ಗೊತ್ತಾಗುವುದಿಲ್ಲ. ಅವರವರು ಮಾಡಿದ ಪಾಪ ಪುಣ್ಯಗಳಿಗೆ ಅವರವರೇ ಜವಾಬ್ದಾರರು. ಒಬ್ಬನು ಮಾಡಿದ ಪಾಪದ ಅಥವಾ ಪುಣ್ಯದ ಫಲವನ್ನು ಇನ್ನೊಬ್ಬನು ಅನುಭವಿಸಲು ಆಗುವುದಿಲ್ಲ. ನಿದ್ರೆ ಹತ್ತದವನಿಗೆ ರಾತ್ರಿ ದೀರ್ಘ, ಬಳಲಿದವನಿಗೆ ದಾರಿ ದೀರ್ಘ, ಜ್ಞಾನೋದಯವಾದವನಿಗೆ ಜೀವನ ಚಕ್ರವೇ ದೀರ್ಘ. ತುಕ್ಕು ಕಬ್ಬಿಣದಲ್ಲಿ ಹುಟ್ಟುತ್ತದೆ, ಅದನ್ನು ತಿನ್ನುತ್ತದೆ. ಅದರಂತೆ ಪಾಪ ಮಾಡಿದವನ ಪಾಪ ಆ ಪಾಪಿಯನ್ನು ತಿಂದು ಬಿಡುತ್ತದೆ. ತಿಳಿಗೇಡಿಯು ತನ್ನ ಬದುಕನ್ನೆಲ್ಲ ಪಂಡಿತರ ಸೇವೆಯಲ್ಲಿ ಕಳೆದರೂ ಅವನಿಗೆ ಧರ್ಮದ ಅರಿವೇ ಆಗುವುದಿಲ್ಲ. ಸಾರಿನಲ್ಲಿದ್ದರೂ ಸೌಟಿಗೆ ಸಾರಿನ ರುಚಿ ಗೊತ್ತಿರುವುದಿಲ್ಲ. ಪ್ರತಿಯೊಬ್ಬನು ಮಾಡಬೇಕಾದ್ದನ್ನು ತಾನು ಮೊದಲು ಕಲಿಯಬೇಕು, ಆನಂತರ ಇತರರಿಗೆ ಕಲಿಸಬೇಕು. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.